ಸುವರ್ಣಸೌಧ ಇಲ್ಲಿಂದ 18-20 ಕಿಲೋಮೀಟ್ರು. ರಾತ್ರಿನೇ ಸಬ್ಮಿಟ್ ಮಾಡ್ಬೋದಾಗಿತ್ತಲ್ಲ, ರಾತ್ರಿನೇ ಮ್ಯಾಜಿಸ್ಟ್ರೇಟ್ ಹತ್ರ ಕರ್ಕೊಂಡು ಹೋಗ್ಬೋದಾಗಿತ್ತಲ್ಲ. ಬೆಳಗಾಮಲ್ಲೇ ನೀವು ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡು ಬಂದಿದ್ದೀರಿ ಮ್ಯಾಜಿಸ್ಟ್ರೇಟ್ ಹತ್ರ. ರಾತ್ರಿ ಎಲ್ಲ ಸುತ್ತಾಡ್ತಕ್ಕಂಥ ಅವಶ್ಯಕತೆ ಏನಿತ್ತು? ಅವರಿಗೆ ಹಿಂಸೆ ಕೊಡ್ತಕ್ಕಂಥ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಅಂದ್ರೇನು? ಅವ್ರ ತಲೆಗೆ ಏಟು ಬಿದ್ದಿದೆ. ಮತ್ತೆ ಒಂದು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದೀರಾ ರಾತ್ರಿ. ಅಲ್ಲಿ ಅಡ್ವೊಕೇಟ್ಗಳನ್ನ ನಾವೆಲ್ಲ ಕಾಂಟ್ಯಾಕ್ಟ್ ಮಾಡಿ ಇಂಥ ಕಡೆ ಅವ್ರ ಜೊತೆ ಇದ್ದಂಥ MLCಗಳನ್ನು ನಮ್ಮ ಕೇಶವ ಪ್ರಸಾದನ್ನ ದೂರ ಮಾಡಿದಿರಿ. ನಮ್ಮ ಕಾರ್ಯಕರ್ತರು ಹಿಂದೆ ಕಾರಲ್ಲಿ ಹೋಗ್ತಾ ಇದ್ರು, ಅವ್ರನ್ನು ಕೂಡ ದೂರ ಮಾಡಿದಿರಿ. ಒಬ್ಬಂಟಿಗನನ್ನಾಗಿ ಮಾಡಿದಿರಿ. ಕಾಡಲ್ಲಿ ಹೋಗಿ ನಿಲ್ಲಿಸಿದಿರಿ ಅವ್ರನ್ನ. ಕಾಡಲ್ಲಿ ಹೋದ ಅವ್ರಿಗೆ ಮೂತ್ರ ಮಾಡೋಕ್ಕೂ ಬಿಟ್ಟಿಲ್ಲ. ಅವ್ರ ಮೊಬೈಲನ್ನು ಕಸ್ಕೊಂಡಿದ್ದಾರೆ. ವಾಚು ಮತ್ತು ಮೊಬೈಲು ಜಂಟಿಯಾಗಿರ್ತಕ್ಕಂಥ ಇದರೊಳಗಡೆ ವಾಚ್ನಲ್ಲಿ ಮಾತಾಡಕ್ಕೆ ಹೋದ್ರೆ ವಾಚನ್ನು ಕಿತ್ತಾಕಿದ್ದಾರೆ. ಈ ರೀತಿ ಒಬ್ಬ ಮಾಜಿ ಸಚಿವನಿಗೆ ಹಿಂಸೆ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಸಾಮಾನ್ಯರ ಕಥೆ ಏನಾಗಿದೆ ರಾಜ್ಯದಲ್ಲಿ? ಆದ್ರಿಂದ ಈ ಒಂದು ಘಟನೆಯನ್ನು ನಾವು ಖಂಡಿಸಿ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೀವಿ. ಈ ಸರ್ವಾಧಿಕಾರಿ ರೌಡಿ ಸರ್ಕಾರದ ವಿಚಾರವನ್ನ ಬಯಲು ಮಾಡ್ತೇವೆ ರಾಜ್ಯದಲ್ಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಸುವರ್ಣಸೌಧ ಇಲ್ಲಿಂದ 18-20 ಕಿಲೋಮೀಟ್ರು. ರಾತ್ರಿನೇ ಸಬ್ಮಿಟ್ ಮಾಡ್ಬೋದಾಗಿತ್ತಲ್ಲ, ರಾತ್ರಿನೇ ಮ್ಯಾಜಿಸ್ಟ್ರೇಟ್ ಹತ್ರ ಕರ್ಕೊಂಡು ಹೋಗ್ಬೋದಾಗಿತ್ತಲ್ಲ. ಬೆಳಗಾಮಲ್ಲೇ ನೀವು ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡು ಬಂದಿದ್ದೀರಿ ಮ್ಯಾಜಿಸ್ಟ್ರೇಟ್ ಹತ್ರ. ರಾತ್ರಿ ಎಲ್ಲ ಸುತ್ತಾಡ್ತಕ್ಕಂಥ ಅವಶ್ಯಕತೆ ಏನಿತ್ತು? ಅವರಿಗೆ ಹಿಂಸೆ ಕೊಡ್ತಕ್ಕಂಥ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಅಂದ್ರೇನು? ಅವ್ರ ತಲೆಗೆ ಏಟು ಬಿದ್ದಿದೆ. ಮತ್ತೆ ಒಂದು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದೀರಾ ರಾತ್ರಿ. ಅಲ್ಲಿ ಅಡ್ವೊಕೇಟ್ಗಳನ್ನ ನಾವೆಲ್ಲ ಕಾಂಟ್ಯಾಕ್ಟ್ ಮಾಡಿ ಇಂಥ ಕಡೆ ಅವ್ರ ಜೊತೆ ಇದ್ದಂಥ MLCಗಳನ್ನು ನಮ್ಮ ಕೇಶವ ಪ್ರಸಾದನ್ನ ದೂರ ಮಾಡಿದಿರಿ. ನಮ್ಮ ಕಾರ್ಯಕರ್ತರು ಹಿಂದೆ ಕಾರಲ್ಲಿ ಹೋಗ್ತಾ ಇದ್ರು, ಅವ್ರನ್ನು ಕೂಡ ದೂರ ಮಾಡಿದಿರಿ. ಒಬ್ಬಂಟಿಗನನ್ನಾಗಿ ಮಾಡಿದಿರಿ. ಕಾಡಲ್ಲಿ ಹೋಗಿ ನಿಲ್ಲಿಸಿದಿರಿ ಅವ್ರನ್ನ. ಕಾಡಲ್ಲಿ ಹೋದ ಅವ್ರಿಗೆ ಮೂತ್ರ ಮಾಡೋಕ್ಕೂ ಬಿಟ್ಟಿಲ್ಲ. ಅವ್ರ ಮೊಬೈಲನ್ನು ಕಸ್ಕೊಂಡಿದ್ದಾರೆ. ವಾಚು ಮತ್ತು ಮೊಬೈಲು ಜಂಟಿಯಾಗಿರ್ತಕ್ಕಂಥ ಇದರೊಳಗಡೆ ವಾಚ್ನಲ್ಲಿ ಮಾತಾಡಕ್ಕೆ ಹೋದ್ರೆ ವಾಚನ್ನು ಕಿತ್ತಾಕಿದ್ದಾರೆ. ಈ ರೀತಿ ಒಬ್ಬ ಮಾಜಿ ಸಚಿವನಿಗೆ ಹಿಂಸೆ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಸಾಮಾನ್ಯರ ಕಥೆ ಏನಾಗಿದೆ ರಾಜ್ಯದಲ್ಲಿ? ಆದ್ರಿಂದ ಈ ಒಂದು ಘಟನೆಯನ್ನು ನಾವು ಖಂಡಿಸಿ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೀವಿ. ಈ ಸರ್ವಾಧಿಕಾರಿ ರೌಡಿ ಸರ್ಕಾರದ ವಿಚಾರವನ್ನ ಬಯಲು ಮಾಡ್ತೇವೆ ರಾಜ್ಯದಲ್ಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಸುವರ್ಣಸೌಧ ಇಲ್ಲಿಂದ 18-20 ಕಿಲೋಮೀಟ್ರು. ರಾತ್ರಿನೇ ಸಬ್ಮಿಟ್ ಮಾಡ್ಬೋದಾಗಿತ್ತಲ್ಲ, ರಾತ್ರಿನೇ ಮ್ಯಾಜಿಸ್ಟ್ರೇಟ್ ಹತ್ರ ಕರ್ಕೊಂಡು ಹೋಗ್ಬೋದಾಗಿತ್ತಲ್ಲ. ಬೆಳಗಾಮಲ್ಲೇ ನೀವು ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡು ಬಂದಿದ್ದೀರಿ ಮ್ಯಾಜಿಸ್ಟ್ರೇಟ್ ಹತ್ರ. ರಾತ್ರಿ ಎಲ್ಲ ಸುತ್ತಾಡ್ತಕ್ಕಂಥ ಅವಶ್ಯಕತೆ ಏನಿತ್ತು? ಅವರಿಗೆ ಹಿಂಸೆ ಕೊಡ್ತಕ್ಕಂಥ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಅಂದ್ರೇನು? ಅವ್ರ ತಲೆಗೆ ಏಟು ಬಿದ್ದಿದೆ. ಮತ್ತೆ ಒಂದು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದೀರಾ ರಾತ್ರಿ. ಅಲ್ಲಿ ಅಡ್ವೊಕೇಟ್ಗಳನ್ನ ನಾವೆಲ್ಲ ಕಾಂಟ್ಯಾಕ್ಟ್ ಮಾಡಿ ಇಂಥ ಕಡೆ ಅವ್ರ ಜೊತೆ ಇದ್ದಂಥ MLCಗಳನ್ನು ನಮ್ಮ ಕೇಶವ ಪ್ರಸಾದನ್ನ ದೂರ ಮಾಡಿದಿರಿ. ನಮ್ಮ ಕಾರ್ಯಕರ್ತರು ಹಿಂದೆ ಕಾರಲ್ಲಿ ಹೋಗ್ತಾ ಇದ್ರು, ಅವ್ರನ್ನು ಕೂಡ ದೂರ ಮಾಡಿದಿರಿ. ಒಬ್ಬಂಟಿಗನನ್ನಾಗಿ ಮಾಡಿದಿರಿ. ಕಾಡಲ್ಲಿ ಹೋಗಿ ನಿಲ್ಲಿಸಿದಿರಿ ಅವ್ರನ್ನ. ಕಾಡಲ್ಲಿ ಹೋದ ಅವ್ರಿಗೆ ಮೂತ್ರ ಮಾಡೋಕ್ಕೂ ಬಿಟ್ಟಿಲ್ಲ. ಅವ್ರ ಮೊಬೈಲನ್ನು ಕಸ್ಕೊಂಡಿದ್ದಾರೆ. ವಾಚು ಮತ್ತು ಮೊಬೈಲು ಜಂಟಿಯಾಗಿರ್ತಕ್ಕಂಥ ಇದರೊಳಗಡೆ ವಾಚ್ನಲ್ಲಿ ಮಾತಾಡಕ್ಕೆ ಹೋದ್ರೆ ವಾಚನ್ನು ಕಿತ್ತಾಕಿದ್ದಾರೆ. ಈ ರೀತಿ ಒಬ್ಬ ಮಾಜಿ ಸಚಿವನಿಗೆ ಹಿಂಸೆ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಸಾಮಾನ್ಯರ ಕಥೆ ಏನಾಗಿದೆ ರಾಜ್ಯದಲ್ಲಿ? ಆದ್ರಿಂದ ಈ ಒಂದು ಘಟನೆಯನ್ನು ನಾವು ಖಂಡಿಸಿ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೀವಿ. ಈ ಸರ್ವಾಧಿಕಾರಿ ರೌಡಿ ಸರ್ಕಾರದ ವಿಚಾರವನ್ನ ಬಯಲು ಮಾಡ್ತೇವೆ ರಾಜ್ಯದಲ್ಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಸುವರ್ಣಸೌಧ ಇಲ್ಲಿಂದ 18-20 ಕಿಲೋಮೀಟ್ರು. ರಾತ್ರಿನೇ ಸಬ್ಮಿಟ್ ಮಾಡ್ಬೋದಾಗಿತ್ತಲ್ಲ, ರಾತ್ರಿನೇ ಮ್ಯಾಜಿಸ್ಟ್ರೇಟ್ ಹತ್ರ ಕರ್ಕೊಂಡು ಹೋಗ್ಬೋದಾಗಿತ್ತಲ್ಲ. ಬೆಳಗಾಮಲ್ಲೇ ನೀವು ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡು ಬಂದಿದ್ದೀರಿ ಮ್ಯಾಜಿಸ್ಟ್ರೇಟ್ ಹತ್ರ. ರಾತ್ರಿ ಎಲ್ಲ ಸುತ್ತಾಡ್ತಕ್ಕಂಥ ಅವಶ್ಯಕತೆ ಏನಿತ್ತು? ಅವರಿಗೆ ಹಿಂಸೆ ಕೊಡ್ತಕ್ಕಂಥ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಅಂದ್ರೇನು? ಅವ್ರ ತಲೆಗೆ ಏಟು ಬಿದ್ದಿದೆ. ಮತ್ತೆ ಒಂದು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದೀರಾ ರಾತ್ರಿ. ಅಲ್ಲಿ ಅಡ್ವೊಕೇಟ್ಗಳನ್ನ ನಾವೆಲ್ಲ ಕಾಂಟ್ಯಾಕ್ಟ್ ಮಾಡಿ ಇಂಥ ಕಡೆ ಅವ್ರ ಜೊತೆ ಇದ್ದಂಥ MLCಗಳನ್ನು ನಮ್ಮ ಕೇಶವ ಪ್ರಸಾದನ್ನ ದೂರ ಮಾಡಿದಿರಿ. ನಮ್ಮ ಕಾರ್ಯಕರ್ತರು ಹಿಂದೆ ಕಾರಲ್ಲಿ ಹೋಗ್ತಾ ಇದ್ರು, ಅವ್ರನ್ನು ಕೂಡ ದೂರ ಮಾಡಿದಿರಿ. ಒಬ್ಬಂಟಿಗನನ್ನಾಗಿ ಮಾಡಿದಿರಿ. ಕಾಡಲ್ಲಿ ಹೋಗಿ ನಿಲ್ಲಿಸಿದಿರಿ ಅವ್ರನ್ನ. ಕಾಡಲ್ಲಿ ಹೋದ ಅವ್ರಿಗೆ ಮೂತ್ರ ಮಾಡೋಕ್ಕೂ ಬಿಟ್ಟಿಲ್ಲ. ಅವ್ರ ಮೊಬೈಲನ್ನು ಕಸ್ಕೊಂಡಿದ್ದಾರೆ.
ವಾಚು ಮತ್ತು ಮೊಬೈಲು ಜಂಟಿಯಾಗಿರ್ತಕ್ಕಂಥ ಇದರೊಳಗಡೆ ವಾಚ್ನಲ್ಲಿ ಮಾತಾಡಕ್ಕೆ ಹೋದ್ರೆ ವಾಚನ್ನು ಕಿತ್ತಾಕಿದ್ದಾರೆ. ಈ ರೀತಿ ಒಬ್ಬ ಮಾಜಿ ಸಚಿವನಿಗೆ ಹಿಂಸೆ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಸಾಮಾನ್ಯರ ಕತೆ ಏನಾಗಿದೆ ರಾಜ್ಯದಲ್ಲಿ. ಆದ್ರಿಂದ ಈ ಒಂದು ಘಟನೆಯನ್ನು ನಾವು ಖಂಡಿಸಿ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೀವಿ. ಈ ಸರ್ವಾಧಿಕಾರಿ ರೌಡಿ ಸರ್ಕಾರದ ವಿಚಾರವನ್ನು ಬಯಲು ಮಾಡ್ತೇವೆ ರಾಜ್ಯದಲ್ಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಸುವರ್ಣಸೌಧ ಇಲ್ಲಿಂದ 18-20 ಕಿಲೋಮೀಟ್ರು. ರಾತ್ರಿನೇ ಸಬ್ಮಿಟ್ ಮಾಡ್ಬೋದಾಗಿತ್ತಲ್ಲ, ರಾತ್ರಿನೇ ಮ್ಯಾಜಿಸ್ಟ್ರೇಟ್ ಹತ್ರ ಕರ್ಕೊಂಡು ಹೋಗ್ಬೋದಾಗಿತ್ತಲ್ಲ. ಬೆಳಗಾಮಲ್ಲೇ ನೀವು ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡು ಬಂದಿದ್ದೀರಿ ಮ್ಯಾಜಿಸ್ಟ್ರೇಟ್ ಹತ್ರ. ರಾತ್ರಿ ಎಲ್ಲ ಸುತ್ತಾಡ್ತಕ್ಕಂಥ ಅವಶ್ಯಕತೆ ಏನಿತ್ತು? ಅವರಿಗೆ ಹಿಂಸೆ ಕೊಡ್ತಕ್ಕಂಥ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಅಂದ್ರೇನು? ಅವ್ರ ತಲೆಗೆ ಏಟು ಬಿದ್ದಿದೆ. ಮತ್ತೆ ಒಂದು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದೀರಾ ರಾತ್ರಿ. ಅಲ್ಲಿ ಅಡ್ವೊಕೇಟ್ಗಳನ್ನ ನಾವೆಲ್ಲ ಕಾಂಟ್ಯಾಕ್ಟ್ ಮಾಡಿ ಇಂಥ ಕಡೆ ಅವ್ರ ಜೊತೆ ಇದ್ದಂಥ MLCಗಳನ್ನು ನಮ್ಮ ಕೇಶವ್ ಪ್ರಸಾದನ್ನ ದೂರ ಮಾಡಿದಿರಿ. ನಮ್ಮ ಕಾರ್ಯಕರ್ತರು ಹಿಂದೆ ಕಾರಲ್ಲಿ ಹೋಗ್ತಾ ಇದ್ರು, ಅವ್ರನ್ನು ಕೂಡ ದೂರ ಮಾಡಿದಿರಿ. ಒಬ್ಬಂಟಿಗನನ್ನಾಗಿ ಮಾಡಿದಿರಿ. ಕಾಡಲ್ಲಿ ಹೋಗಿ ನಿಲ್ಲಿಸಿದಿರಿ. ಅವ್ರನ್ನ ಕಾಡಲ್ಲಿ ಹೋದ ಅವ್ರಿಗೆ ಮೂತ್ರ ಮಾಡೋಕ್ಕೂ ಬಿಟ್ಟಿಲ್ಲ. ಅವ್ರ ಮೊಬೈಲನ್ನು ಕಸ್ಕೊಂಡಿದ್ದಾರೆ. ವಾಚು ಮತ್ತು ಮೊಬೈಲು ಜಂಟಿಯಾಗಿರ್ತಕ್ಕಂಥ ಇದರೊಳಗಡೆ ವಾಚ್ನಲ್ಲಿ ಮಾತಾಡಕ್ಕೆ ಹೋದ್ರೆ ವಾಚನ್ನು ಕಿತ್ತಾಕಿದ್ದಾರೆ. ಈ ರೀತಿ ಒಬ್ಬ ಮಾಜಿ ಸಚಿವನಿಗೆ ಹಿಂಸೆ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಸಾಮಾನ್ಯರ ಕತೆ ಏನಾಗಿದೆ ರಾಜ್ಯದಲ್ಲಿ. ಆದ್ರಿಂದ ಈ ಒಂದು ಘಟನೆಯನ್ನು ನಾವು ಖಂಡಿಸಿ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೀವಿ. ಈ ಸರ್ವಾಧಿಕಾರಿ ರೌಡಿ ಸರ್ಕಾರದ ವಿಚಾರವನ್ನು ಬಯಲು ಮಾಡ್ತೇವೆ ರಾಜ್ಯದಲ್ಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಸುವರ್ಣಸೌಧ ಇಲ್ಲಿಂದ 18-20 ಕಿಲೋಮೀಟ್ರು. ರಾತ್ರಿನೇ ಸಬ್ಮಿಟ್ ಮಾಡ್ಬೋದಾಗಿತ್ತಲ್ಲ, ರಾತ್ರಿನೇ ಮ್ಯಾಜಿಸ್ಟ್ರೇಟ್ ಹತ್ರ ಕರ್ಕೊಂಡು ಹೋಗ್ಬೋದಾಗಿತ್ತಲ್ಲ. ಬೆಳಗಾಮಲ್ಲೇ ನೀವು ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡು ಬಂದಿದ್ದೀರಿ ಮ್ಯಾಜಿಸ್ಟ್ರೇಟ್ ಹತ್ರ. ರಾತ್ರಿ ಎಲ್ಲ ಸುತ್ತಾಡ್ತಕ್ಕಂಥ ಅವಶ್ಯಕತೆ ಏನಿತ್ತು? ಅವರಿಗೆ ಹಿಂಸೆ ಕೊಡ್ತಕ್ಕಂಥ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಅಂದ್ರೇನು? ಅವ್ರ ತಲೆಗೆ ಏಟು ಬಿದ್ದಿದೆ. ಮತ್ತೆ ಒಂದು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದೀರಾ ರಾತ್ರಿ. ಅಲ್ಲಿ ಅಡ್ವೊಕೇಟ್ಗಳನ್ನ ನಾವೆಲ್ಲ ಕಾಂಟ್ಯಾಕ್ಟ್ ಮಾಡಿ ಇಂಥ ಕಡೆ ಅವ್ರ ಜೊತೆ ಇದ್ದಂಥ MLCಗಳನ್ನು ನಮ್ಮ ಕೇಶವ್ ಪ್ರಸಾದನ್ನ ದೂರ ಮಾಡಿದಿರಿ. ನಮ್ಮ ಕಾರ್ಯಕರ್ತರು ಹಿಂದೆ ಕಾರಲ್ಲಿ ಹೋಗ್ತಾ ಇದ್ರು, ಅವ್ರನ್ನು ಕೂಡ ದೂರ ಮಾಡಿದಿರಿ. ಒಬ್ಬಂಟಿಗನನ್ನಾಗಿ ಮಾಡಿದಿರಿ. ಕಾಡಲ್ಲಿ ಹೋಗಿ ನಿಲ್ಲಿಸಿದಿರಿ. ಅವ್ರನ್ನ ಕಾಡಲ್ಲಿ ಹೋದ ಅವ್ರಿಗೆ ಮೂತ್ರ ಮಾಡೋಕ್ಕೂ ಬಿಟ್ಟಿಲ್ಲ. ಅವ್ರ ಮೊಬೈಲನ್ನು ಕಸ್ಕೊಂಡಿದ್ದಾರೆ. ವಾಚು ಮತ್ತು ಮೊಬೈಲು ಜಂಟಿಯಾಗಿರ್ತಕ್ಕಂಥ ಇದರೊಳಗಡೆ ವಾಚ್ನಲ್ಲಿ ಮಾತಾಡಕ್ಕೆ ಹೋದ್ರೆ ವಾಚನ್ನು ಕಿತ್ತಾಕಿದ್ದಾರೆ. ಈ ರೀತಿ ಒಬ್ಬ ಮಾಜಿ ಸಚಿವನಿಗೆ ಹಿಂಸೆ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಸಾಮಾನ್ಯರ ಕತೆ ಏನಾಗಿದೆ ರಾಜ್ಯದಲ್ಲಿ. ಆದ್ರಿಂದ ಈ ಒಂದು ಘಟನೆಯನ್ನು ನಾವು ಖಂಡಿಸಿ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೀವಿ. ಈ ಸರ್ವಾಧಿಕಾರಿ ರೌಡಿ ಸರ್ಕಾರದ ವಿಚಾರವನ್ನು ಬಯಲು ಮಾಡ್ತೇವೆ ರಾಜ್ಯದಲ್ಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ.